ಸಿಎಂ ಪತ್ನಿಗೆ ರಿಲೀಫ್ ಸಿಕ್ಕಿದೆ. ಸಿಎಂ ಪತ್ನಿ ಪಾರ್ವತಿ ಅವರೇನು ಇಡಿ ವಿಚಾರಣೆಗೆ ಹಾಜರಾಗಬೇಕಿತ್ತು ನಾಳೆ, ಆದ್ರೆ ಅವರು ಅದನ್ನ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಇಡಿ ಸಮನ್ಸ್ಗೆ ತಡೆಯನ್ನ ಕೊಟ್ಟಿದೆ ಕೋರ್ಟ್. ಹೀಗಾಗಿ ಮೂಲಕ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್. ಮೊದಲ ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ಕಾಲಾವಕಾಶವನ್ನ ಕೇಳಿದ್ರು ಸಿಎಂ ಪತ್ನಿ ಪಾರ್ವತಿ ಅವರು. ಆದ್ರೆ ಎರಡನೇ ನೋಟಿಸ್ ಕೊಟ್ಟಾಗ ಆ ನೋಟಿಸ್ ಅನ್ನೇ ಅಂದ್ರೆ ಸಮನ್ಸ್ ಅನ್ನೇ ರದ್ದು ಮಾಡಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಅದಕ್ಕೆ ಮನ್ನಣೆ ಸಿಕ್ಕಿರುವಂತದ್ದು. ಮುಂದಿನ ವಿಚಾರಣೆಯವರೆಗೂ ಕೂಡ ಸಿಎಂ ಪತ್ನಿಯವರಿಗೆ ರಿಲೀಫ್ ಸಿಗುತ್ತೆ. ಹಾಗಾಗಿ ಬಹುಶಃ ಭೈರತಿ ಸುರೇಶ್ ಅವರಿಗೂ ಕೂಡ ಈ ಪ್ರಕರಣದಲ್ಲಿ ರಿಲೀಫ್ ಸಿಗಬಹುದಾದಂತ ಚಾನ್ಸಸ್ ಇದೆ, ನೋಡೋಣ. ಬಟ್ ಇಲ್ಲಿ ವಿಚಾರ ಅಂತಂದ್ರೆ ಇಡಿ ತನಿಖೆಗೆ ಸಂಬಂಧಪಟ್ಟಾಗೆ ಈಗ ಮೂವರಿಗೂ ಕೂಡ ರಿಲೀಫ್ ಸಿಕ್ಕಂಗ್ ಆಗ್ಬಹುದು ಅಂತ ಕಾಣಿಸುತ್ತೆ. ನಟೇಶ್ ಅವರಿಗೆ ಹಾಗೆ ಸಿಎಂ ಪತ್ನಿಗೂ ಕೂಡ ಈಗ ರಿಲೀಫ್ ಸಿಕ್ಕಂತ ರೀತಿಯಾಗಿದೆ. ಎಸ್, ನಟೇಶ್ ಅವರ ವಿಚಾರದಲ್ಲಿ ಮುಂಚೆ ಒಮ್ಮೆ ವಿಚಾರಣೆ ನಡೆದಿತ್ತು. ಮತ್ತೆ ವಿಚಾರಣೆಗೆ ಕರೆಯೋದು ಬೇಡ ಅನ್ನೋ ಕಾರಣಕ್ಕಾಗಿ ಅವರು ಹೋಗಿದ್ರು. ಆದ್ರೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಒಂದು ಬಾರಿಯೂ ಕೂಡ ವಿಚಾರಣೆಯಾಗಿಲ್ಲ. ಒಂದು ಬಾರಿ ಅವರಿಗೆ ಸಮನ್ಸ್ ಜಾರಿ ಮಾಡ್ತಾರೆ, ಅದಕ್ಕೆ ಅವರು ನಂಗೆ ಬರೋದಕ್ಕಾಗಲ್ಲ, ವಯಸ್ಸಿನ ಕಾರಣ ಕೊಡ್ತಾರೆ, ದಾಖಲೆ ಸಂಗ್ರಹಕ್ಕೆ ನಂಗೊಂದು 2 ವಾರ ಕಾಲಾವಕಾಶ ಬೇಕು ಅಂತಾರೆ. ಎರಡನೇ ನೋಟಿಸ್ ಕೊಡ್ಲಾಗತ್ತೆ. ಆ ನೋಟಿಸ್ ಕೊಟ್ಟದ್ದು 24ಕ್ಕೆ, ನಾಳೆ ಹೋಗ್ಬೇಕಿತ್ತು. ಆಗ ನೋಟಿಸ್ ಅನ್ನೇ ಪ್ರಶ್ನಿಸಿ ಆ ಸಮನ್ಸ್ ಅನ್ನೇ ರದ್ದು ಮಾಡಿ ಅಂತ ಅವ್ರು ಕೋರ್ಟ್ ಹೋಗಿದ್ದಕ್ಕೆ ಮುಂದಿನ ವಿಚಾರಣೆವರೆಗೂ ನಿಮಗೆ ರಿಲೀಫ್ ಅಂತ ಕೋರ್ಟ್ ಅವರ ಪರವಾಗಿ ಅವರ ಅರ್ಜಿಗೆ ಮನ್ನಣೆಯನ್ನ ಕೊಟ್ಟಿರುವಂತದ್ದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠದಿಂದ ಈ ಆದೇಶ ಬಂದಿದೆ. ನಾಳೆ ಅವರು ಇಡಿ ವಿಚಾರಣೆಗೆ ಹಾಜರಾಗೋ ಅಗತ್ಯ ಇಲ್ಲ. ಕರೆಕ್ಟ್. ಮತ್ತೊಂದು ಪ್ರತಿಮಾ, ಇಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ನೋಡ್ಬೇಕು ಅಂತ ಅಂದ್ರೆ, ಈಗ ನಡೀತಾ ಇರುವಂತಹ ವಿಚಾರಣೆಯ ಓಕೆ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಕೂಡ ರಿಲೀಫ್ ಎಕ್ಸ್ಪೆಕ್ಟೆಡ್. ಹೌದು, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಕೂಡ ಮುಖ್ಯಮಂತ್ರಿಗಳ ಪತ್ನಿಗೆ ಸಿಕ್ಕಂತ ರೀತಿಯಾಗಿ ಒಂದು ರಿಲೀಫ್ ಸಿಕ್ಕಿದೆ. ಅವ್ರು ಇವತ್ತೇ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಬೆಳಗ್ಗೆ 11:30ಕ್ಕೆ ಅವರನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಆದ್ರೆ ಅವರಿಗೂ ಕೂಡ ಇಲ್ಲಿ ದೊಡ್ಡ ರಿಲೀಫ್ ಸಿಕ್ಕಿದೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಆಮೇಲೆ ಹೈಕೋರ್ಟ್ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು ಇಲ್ಲಿ ನಾವು ಗಮನಿಸಬೇಕು. ಅದೇನು ಅಂತ ಅಂದ್ರೆ, ಈಗ ಆಲ್ರೆಡಿ ಹೈಕೋರ್ಟ್ ಕಾಯ್ದಿರಿಸಿದಂತ ವಿಚಾರಣೆ ಏನ್ ನಡೀತಾ ಇದೆ, ಅದಾದ್ರೆ ಈಗ ಸಿಬಿಐಗೆ ವಹಿಸಬೇಕೋ ಬೇಡವಾ ಅನ್ನುವಂಥದ್ದು ಒಂದು ವಿಚಾರಣೆ. ಎರಡನೇದು, ಹೈಕೋರ್ಟ್ ಒಂದು ವಿಚಾರ ಉಲ್ಲೇಖ ಮಾಡಿತ್ತು, ಅಂದ್ರೆ ಲೋಕಾಯುಕ್ತ ತನಿಖೆ ನಡಿಬೇಕು, ಇಂತಿಷ್ಟು ದಿನದ ಒಳಗಾಗಿ ಆ ತನಿಖೆಯ ವರದಿ ಕೊಡಬೇಕು ಅನ್ನುವಂಥದ್ದು. ಏನೀಗ ಆಲ್ರೆಡಿ ಆನ್ ಗೋಯಿಂಗ್ ಪ್ರೋಸೆಸ್ ಇದೆ. ನೀವೀಗ ಇಡಿ ಸಂಬಂಧಪಟ್ಟಾಗಿನ ತನಿಖೆ ಮಾಡ್ತಾ ಹೋದ್ರೆ ಅದಕ್ಕೆ ಸಮಸ್ಯೆ ಆಗಲ್ವಾ ಅನ್ನುವಂತ ಅರ್ಥದಲ್ಲಿ ಇವತ್ತು ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಬಹುಶಃ ಈಗ ಆಲ್ರೆಡಿ ತನಿಖೆ ಒಂದು ಸಂಸ್ಥೆಯಿಂದ ನಡೀತಾ ಇರುವಂತ ಕಾರಣಕ್ಕಾಗಿ ಇಡಿ ಇದರಲ್ಲಿ ಪದೇ ಎಂಟರ್ ಆಗೋದು, ಆರೋಪಿತರನ್ನ ವಿಚಾರಣೆಗೆ ಒಳಪಡಿಸೋದು, ಇದರ ಅವಶ್ಯಕತೆ ಏನು ಅನ್ನುವಂಥದ್ದು ಬಹುಶಃ ಹೈಕೋರ್ಟ್ಗೂ ಕೂಡ ಪ್ರಶ್ನೆ ಮೂಡಿರಬಹುದು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಕ್ಕಿದ್ದು. ಮುಂದಿನ ಆದೇಶದವರೆಗೂ ಭೈರತಿ ಸುರೇಶ್ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಾಗಿರ್ಬೋದು, ಜೊತೆಗೆ ಮತ್ತೊಂದು ಪೀಠದಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಾಗಿನ ಅರ್ಜಿ ವಿಚಾರಣೆ ಮುಗಿದು ಜಡ್ಜ್ಮೆಂಟ್ ಕೊಟ್ಟಿರುವಂತಹದ್ದು ಅಂತಂದ್ರೆ ಡಾಕ್ಟರ್ ನಟೇಶ್ ಅವರಿಗಾಗಿರ್ಬೋದು, ತಾತ್ಕಾಲಿಕವಾಗಿ ಇದೊಂದು ರಿಲೀಫ್. ಇದು ಮಧ್ಯಂತರ ತಡೆ. ಅಂದ್ರೆ ಈಗ ನಾಳೆ ಏನ್ ಕರೆದಿದ್ದಾರೆ ಅದಕ್ಕೆ ಹೋಗೋ ಅಗತ್ಯ ಇಲ್ಲ ಅಷ್ಟೇ. ಆದ್ರೆ ಮುಂದಿನ ದಿನಗಳಲ್ಲಿ ವಿಷಯ ಬದಲಾಗಬಹುದು, ಆ ಸನ್ನಿವೇಶ ಬದಲಾಗಬಹುದು. ಮಧ್ಯಂತರ ತಡೆ ನೀಡಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಈಗ ಆದೇಶ ಕೊಟ್ಟಿದೆ. ಆ ಮಧ್ಯಂತರ ತಡೆಗಿಂದಾಗಿ ಭೈರತಿ ಸುರೇಶ್ ಅವರಿಗೆ, ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಬ್ಬರಿಗೂ ಕೂಡ ರಿಲೀಫ್ ಸಿಗ್ತಾ ಇದೆ. ಇಡಿ ವಿಚಾರಣೆಗೆ ಹಾಜರಾಗುವಂತಹ ಅಗತ್ಯ ಇಲ್ಲ. ಇನ್ನೊಂದು ಸಂಗತಿ ಅಂದ್ರೆ ಪ್ರತಿಮಾ ಅವರ, ಇಲ್ಲಿ ಬಹುಶಃ ಇವರಿಬ್ಬರ ವಿಚಾರಣೆಯನ್ನ ಆದಂತ ನಂತರದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳಿಗೂ ಒಂದು ಸಮನ್ಸ್ ಹೋಗುತ್ತೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದ್ದಂತ ಸಂಗತಿ. ಸೊ ಮುಖ್ಯಮಂತ್ರಿಯನ್ನೇ ಏನಾದ್ರೂ ಇಡಿ ವಿಚಾರಣೆಗೆ ಒಳಪಡಿಸಿದ್ರೆ ಅದು ಬಹಳ ಮುಜುಗರದ ಸಂಗತಿಯೂ ಕೂಡ ಆಗ್ತಾ ಇತ್ತು. ಬಹುಶಃ ರಾಜ್ಯದಲ್ಲಿ ಆಗಬಹುದಾದಂತಹ ದೊಡ್ಡ ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ಅದು ಕಾರಣ ಆಗ್ತಾ ಇತ್ತು ಏನೋ. ಆದ್ರೆ ಈಗ ಸಿಎಂ ಪತ್ನಿ ಹಾಗೆ ಭೈರತಿ ಸುರೇಶ್ಗೆ ಈಗ ಹೈಕೋರ್ಟ್ ರಿಲೀಫ್ ಕೊಟ್ಟಿರೋದನ್ನ ನೋಡಿದ್ರೆ ಬಹುಶಃ ಇದನ್ನ ಮೀರಿ ಈಗ ಮುಖ್ಯಮಂತ್ರಿಗಳಿಗೆ ಸಮನ್ಸ್ ನೋಡುವಂತ ವಿಚಾರದಲ್ಲಿ ಅದು ಬಹುಶಃ ಪ್ರಶ್ನಾರ್ಥಕೂ ಆಗುತ್ತೆ. ಅವರು ಈ ಅವ್ರಿಗೆ ಕೊಡಬಹುದಂತ ಸಮನ್ಸ್ ಅದೆಷ್ಟು ವ್ಯಾಲಿಡ್ ಅನ್ನುವಂತ ಪ್ರಶ್ನೆಯೂ ಕೂಡ ಬರುತ್ತೆ. ಮುಂದಿನ ಹಂತದಲ್ಲಿ ಬಹುಶಃ ಮುಖ್ಯಮಂತ್ರಿಗಳಿಗೂ ಕೂಡ ಇದೊಂದು ರೀತಿ ರಿಲೀಫ್ ಅಂತಾನೆ ನಾವಿಲ್ಲಿ ಭಾವಿಸಬಹುದಾಗಿದೆ ಅಂತ ಕಾಣಿಸುತ್ತೆ. ಫೆಬ್ರವರಿ 10ರವರೆಗೆ ಇಡಿ ಸಮನ್ಸ್ಗೆ ತಡೆಯನ್ನ ಕೊಡಲಾಗಿದೆ. ಅಂದ್ರೆ ಫೆಬ್ರವರಿ 10ರವರೆಗೂ ಕೂಡ ಇಡಿ ವಿಚಾರಣೆಗೆ ಕರೆಯೋ ಹಾಗಿಲ್ಲ, ಇವರು ಹೋಗುವಂತ ಅಗತ್ಯ ಇರಲ್ಲ. ಅಲ್ಲಿವರೆಗೂ ಕೂಡ ತಡೆಯನ್ನ ನೀಡಲಾಗಿದೆ. ಫೆಬ್ರವರಿ 10 ದಿನಾಂಕ ಇಲ್ಲಿ ನಿಗದಿಯಾಗಿದೆ. ಫೆಬ್ರವರಿ 10ರವರೆಗೆ ಇಡಿ ಸಮನ್ಸ್ ಅನ್ನ ತಡೆಗೊಟ್ಟಲಾಗಿರುವಂತದ್ದು. ತಡೆ ಅಂದ್ರೆ ಸಮನ್ಸ್ ಕೊಡೋ ಹಾಗಿಲ್ಲ, ವಿಚಾರಣೆ ಕರೆಯೋ ಹಾಗಿಲ್ಲ, ಇವರು ವಿಚಾರಣೆಗೆ ಹಾಜರಾಗೋ ಅಗತ್ಯ ಇರಲ್ಲ. ಹಾಗಾಗಿ ಇದು ತಾತ್ಕಾಲಿಕ ರಿಲೀಫ್, ಅಂದ್ರೆ ಮಧ್ಯಂತರವಾದಂತಹ ತಡೆ. ಎಸ್, ಫೆಬ್ರವರಿ 10ರವರೆಗೆ 2 ಕೇಸ್ನ ವಿಚಾರಣೆ ನಡೆಯುತ್ತೆ. ಮತ್ತೆ ಅವತ್ತು ವಿಚಾರಣೆ ನಡೆಯುತ್ತೆ ಅನ್ನುವಂತ ಹೇಳಿದೆ. ಬಹುಶಃ ಈಗ ಒಂದು ಡಿಸೈಡ್ ಆಗಬೇಕಾಗಿದೆ, ಅದು ಸಿಬಿಐ ತನಿಖೆಗೆ ಸಂಬಂಧಪಟ್ಟಂಗೆ. ಇವತ್ತು ಆಲ್ರೆಡಿ ಕೋರ್ಟ್ ನಲ್ಲಿ ಬಹಳ ಸುದೀರ್ಘವಾಗಿ 4 ಗಂಟೆಗಿಂತ ಹೆಚ್ಚಿನ ಸಂದರ್ಭದಲ್ಲಿ ವಾದ ಪ್ರತಿವಾದ ನಡೆದಿದೆ.
ಸೊ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕಾದಂತ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಕೋರ್ಟ್ ಮೊದಲಿಗೆ ಡಿಸೈಡ್ ಮಾಡಬೇಕಾಗಿದೆ. ಎರಡನೇದಾಗಿ ಲೋಕಾಯುಕ್ತ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ತನಿಖೆ ಪೂರ್ಣಗೊಂಡಿದೆ ಅಂತ ಹೇಳಲಾಗ್ತಾ ಇದ್ದು, ಅದರ ತನಿಖಾ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಇದೀಗ ನಾವೆಲ್ಲ ಎದುರು ನೋಡ್ತಾ ಇರುವಂತ ಸಂಗತಿ. ಮೂರನೇದಾಗಿ ಇಡಿ ವಿಚಾರಣೆಗೆ ಸಂಬಂಧಪಟ್ಟಾಗೆ ಅದು ಒಂದ್ ಕಡೆ ನಡೀತಾ ಇತ್ತಲ್ಲ, ಅದಕ್ಕೀಗ ಸಮನ್ಸ್ ಕೊಟ್ಟು ಅವರನ್ನು ವಿಚಾರಣೆಗೆ ಒಳಪಡಿಸುವಂತ ಪ್ರಕ್ರಿಯೆಗೆ ತಾತ್ಕಾಲಿಕವಾದಂತಹ ತಡೆ ಇದೆ. ಫೆಬ್ರವರಿ 10ನೇ ತಾರೀಕಿಗೆ ಎರಡೂ ಕೇಸ್ಗಳ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದ್ದು, ಅಲ್ಲಿ ತನಕ ಇವರಿಬ್ಬರನ್ನು ವಿಚಾರಣೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಅದೇನೊಂದು ಸಮನ್ಸ್ ಇತ್ತು, ಆ ಸಮನ್ಸ್ಗೆ ತಡೆ ಕೊಟ್ಟಿದೆ ಕೋರ್ಟ್. ನಾನು ಈಗ ತಾನೇ ಹೇಳಿದಾಗೆ ಸಿಎಂ ಅವರ ಪತ್ನಿ ಭೈರತಿ ಸುರೇಶ್, ಆ ಕಡೆ ಡಾಕ್ಟರ್ ನಟೇಶ್, ಮತ್ತೊಂದ್ ಕಡೆ ಮುಂದಿನ ಹಂತದಲ್ಲಿ ಬಹುಶಃ ಯಾರ್ಯಾರು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು, ಮುಖ್ಯಮಂತ್ರಿ ಆದಿಯಾಗಿ ಹಲವು ಆರೋಪಿತರು, ಅವರೆಲ್ಲರಿಗೂ ಕೂಡ ಬಹುಶಃ ಇದರ ನಂತರದಲ್ಲಿ ಏನಾದ್ರು ಸಮನ್ಸ್ ಬಂದ್ರೆ ನಮಗ್ ಪ್ರಶ್ನೆ ಮಾಡಿ ರಿಸಲ್ಟ್ ಪಡ್ಕೊಳ್ಳೋಕೆ ಒಂದು ಅವಕಾಶ ಇದೆ ಅನ್ನುವಂತ ಆಶಾದಾಯಕವಾದಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಅಂತ ಕಾಣಿಸುತ್ತೆ. ನಿಜ. ಈಗ ಎರಡೂ ಪ್ರಕರಣಗಳ ವಿಚಾರಣೆಯನ್ನ ಫೆಬ್ರವರಿ 10ಕ್ಕೆ ಮುಂದೂಡಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಯವರೆಗೂ ಇಡಿ ವಿಚಾರಣೆಯನ್ನ ನಡೆಸೋದಕ್ಕೂ ಕೂಡ ತಡೆಯನ್ನ ನೀಡಲಾಗಿರುವಂತದ್ದು. ಇಡಿ ಸಮನ್ಸ್ ಅನ್ನು ಜಾರಿ ಮಾಡಿತ್ತು, ನಾಳೆ ಹಾಜರಾಗಿ ಸಾಕ್ಷ್ಯಗಳನ್ನ ತಗೊಬನ್ನಿ, ದಾಖಲೆಗಳನ್ನ ತಗೊಂಡು ಬನ್ನಿ, ನಾಳೆ ನೀವು 11 ಗಂಟೆಗೆ ಶಾಂತಿನಗರದಲ್ಲಿರುವಂತಹ ಕಚೇರಿಗೆ ಬನ್ನಿ ಎನ್ನುವಂತಹ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಆ ಸಮನ್ಸ್ಗೆ ಮಾನ್ಯತೆ ಇರೋದಿಲ್ಲ, ಯಾಕಂದ್ರೆ ಹೈಕೋರ್ಟೇ ಹೇಳಿದೆ ನಥಿಂಗ್ ಡೂಯಿಂಗ್, ಈಗ ಮುಂದಿನ ವಿಚಾರಣೆ ಆಗುವವರೆಗೂ ಕೂಡ ಇಡಿ ಸಮನ್ಸ್ ಅನ್ನ ಜಾರಿ ಮಾಡೋ ಹಾಗಿಲ್ಲ ಅಂತ ಅದಕ್ಕೆ ತಡೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಫೆಬ್ರವರಿ 10ರವರೆಗೆ ಈಗ ಸಿಎಂ ಪತ್ನಿ ಪಾರ್ವತಿ ಅವರಿಗೆ, ಭೈರತಿ ಸುರೇಶ್ ಅವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇರುವಂತದ್ದು. ತಾತ್ಕಾಲಿಕ ರಿಲೀಫ್ ಆದ್ರೂ ಕೂಡ ದೊಡ್ಡ ನಿಟ್ಟುಸಿರು ಬಿಟ್ಟಿರ್ತಾರೆ ಸಹಜವಾಗಿ. ಹೌದು, ಬಹುಶಃ ಈಗ PMLA ಆಕ್ಟ್ ಅಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುವಂತ ಅವಶ್ಯಕತೆ ಈ ಪ್ರಕರಣಕ್ಕೆ ಇದೆಯಾ ಇಲ್ವಾ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇತ್ತಲ್ಲ. ದೂರುದಾರರು ಖಂಡಿತ ಇದೆ ಅಂತ ಹೇಳ್ತಾ ಇದ್ರು, ಆರೋಪಿತರು ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು. ಆರೋಪಿತರ ಪರವಾಗಿ ಇತರ ನಾಯಕರುಗಳು ಕೂಡ ಅದೇ ರೀತಿಯಾದಂತಹ ಒಂದು ವಾದವನ್ನ ಇಡ್ತಾ ಇದ್ರು. ಬಹುಶಃ ಮುಂದಿನ ಹಂತದಲ್ಲಿ ಆ ವಾದಕ್ಕೆ ಈಗ ಮತ್ತಷ್ಟು ಬಲ ಬರಬಹುದು ಅಂತ ಕಾಣಿಸುತ್ತೆ. ಆಮೇಲೆ ಇವತ್ತು ಕೋರ್ಟ್ ನಲ್ಲಿ ಇದರಲ್ಲಿ ಇಡಿ ಎಂಟರ್ ಆಗ್ಬೋದಾ, ಇಡಿ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಇದೆಯಾ, ಇದ್ರ ಬಗ್ಗೆ ಬಹಳ ಸಮಗ್ರವಾಗಿ ಏನು ವಾದ ಪ್ರತಿವಾದ ನಡೆದಂಗಿಲ್ಲ. ಇದರಲ್ಲಿ ಏನು ಅಂತ ಅಂದ್ರೆ ಈಗ ಆಲ್ರೆಡಿ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆಮೇಲೆ ಆನ್ಲೈನ್ ಬ್ರೀಫಿಂಗ್ ಈ ಪ್ರಕರಣ ಇಡಿ ಅಂಡರ್ ಬರೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ನ್ಯಾಯಮೂರ್ತಿಗಳು ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂತ ರೀತಿಯ ಕಂಡು ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ರಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಇಲ್ಲಿ ಬಹುಶಃ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಟೇಶ್ ಅವರಿಗೆ ಈ ರೀತಿಯಾದಂತಹ ಒಂದು ಆದೇಶ ಪ್ರಕಟ ಆದಂತ ನಂತರ ಇವರುಗಳ ವಿಚಾರದಲ್ಲೂ ಕೂಡ ಬಹುಶಃ ರಿಲೀಫ್ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ನೀವು ಕೂಡ ಅದನ್ನ ಹೇಳ್ತಾ ಇದ್ರಿ, ಅದರಂತೆ ಇದೀಗ ಕೋರ್ಟ್ ತೀರ್ಪು ಬಂದಿದೆ. ಬಹುಶಃ ಇದರ ಮುಂದಿನ ಹಂತದಲ್ಲಿ ಇದು ಇನ್ನಿತರ ಆರೋಪಿಗಳಿಗೆ ಸಮನ್ಸ್ ಕೊಡುವಂತ ವಿಚಾರವಾಗಿ ಅದು ಮುಖ್ಯಮಂತ್ರಿ ಆದಿಯಾಗಿ ಏನು ಇಡಿ ಯೋಚಿಸ್ತಾ ಇತ್ತು, ಅದ್ರ ಮೇಲೂ ಕೂಡ ಪರಿಣಾಮ ಬೀರಬಹುದು ರಮೇಶ್. ಆಮೇಲೆ ಸಮಗ್ರ ತನಿಖೆಗೆ ಸಂಬಂಧಪಟ್ಟಾಗೆ ಇಡಿ ನಡೆಸ್ತಾ ಇರುವಂತಹ ತನಿಖೆಯ ಅದ್ರ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋಂಥದ್ದು ಕೂಡ ಚರ್ಚೆ ಆಗ್ತಾ ಇತ್ತಲ್ಲ, ಅದ್ರ ಮೇಲೂ ಏನಾದ್ರು ಇಂಪ್ಯಾಕ್ಟ್ ಬೀರ್ಬೋದಂತ ಚಾನ್ಸಸ್ ಇರುತ್ತಾ ರಮೇಶ್ ಮುಂದಿನ ಹಂತದಲ್ಲಿ? ಇವತ್ತು ಏನೇನಾಗಿದೆ? ಮಾಲ್ತೇಶ್, ಇವತ್ತು ಹೈಕೋರ್ಟ್ ಇಡಿ ತನಿಖೆಗೆ ತಡೆಯಾಜ್ಞೆ ಕೊಟ್ಟಿಲ್ಲ, ಬದಲಿಗೆ ಈಗ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಂಥ ಸಮನ್ಸ್ಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಂದರೆ ಈಗ ಇಡಿ ಅವರು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸಮನ್ಸ್ ನೀಡಿ ನಾಳೆ ವಿಚಾರಣೆ ಕರೆದು ಏನು ಎನ್ಕ್ವೈರಿ ಮಾಡ್ತಿದ್ರು ಅದಕ್ಕೆ ತಡೆಯಾಜ್ಞೆ ಇದೆ. ಆದರೆ ಹೈಕೋರ್ಟ್ ಹೇಳ್ತಾ ಇರೋದೇನಂತಂದರೆ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕೇಸನ್ನು CBI ತನಿಖೆ ವಹಿಸಬೇಕು ಅಂತೇಳಿ ಏನು ಅರ್ಜಿ ಸಲ್ಲಿಸಿದರೆ ಆ ಅರ್ಜಿ ವಿಚಾರಣೆ ಮುಗಿದು ಈಗ ಆದೇಶವನ್ನು ಕಾಯ್ದಿರಿಸಿದ್ದೀವಿ. ಈ ಹಂತದಲ್ಲಿ ಇಡಿ ತನಿಖೆ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟರೆ ಅದು ಇಂಡೈರೆಕ್ಟ್ ಆಗಿ ಅಂದರೆ ಹೈಕೋರ್ಟ್ ಕಾಯ್ದಿರಿಸಿರುವಂಥ ತೀರ್ಪಿನ ಮೇಲೆ ಪರಿಣಾಮ ಆಗ್ಬೋದು. ಹೀಗಾಗಿ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಈಗಾಗಲೇ ಲೋಕಾಯುಕ್ತ ಪೊಲೀಸರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ, ತನ್ನ ಮುಂದಿನ ಅಂದರೆ ಹೈಕೋರ್ಟ್ ತೀರ್ಪನ್ನು ಪ್ರಕಟಿಸೋವರೆಗೂ ಯಾವುದೇ ರೀತಿಯಾದಂಥ ಚಾರ್ಜ್ ಶೀಟನ್ನು ಸಲ್ಲಿಸೋ ಆಗಿಲ್ಲ, ಅಂತಿಮ ವರದಿಯನ್ನು ಸಲ್ಲಿಸೋ ಆಗಿಲ್ಲ ಅಂತೇಳಿ ಮಧ್ಯಂತರ ಆದೇಶ ಇದೆ. ಹೀಗಿರುವಾಗ ಇಡಿ ತನಿಖೆಯನ್ನು ಮುಂದೂಡಿಸೋದು ಅಂದರೆ ಸಮನ್ಸ್ ಕರೆದು ಈ ರೀತಿ ವಿಚಾರಣೆ ನಡೆಸೋದು ಸೂಕ್ತ ಅಲ್ಲ ಅಂತೇಳಿ ಸಿಎಂ ಪತ್ನಿ ಅವರಿಗೆ ಒಂದು ರಿಲೀಫನ್ನು ಕೊಟ್ಟಿದೆ. ಆದರೆ ಈಗ ಭೈರತಿ ಸುರೇಶ್ ಅವ್ರದ್ದು ಬೇರೆ ಗ್ರೌಂಡ್. ಅವರೇನಂತಂದರೆ ಯಾವುದೇ ಪ್ರೆಡಿಕೇಟ್ ಅಫೆನ್ಸಲ್ಲಿ ನಾನು ಆರೋಪಿ ಅಲ್ಲ. ನಟೇಶ್ ಅವ್ರದ್ದು ಕೂಡ ಸಿಮಿಲರ್ ಕೇಸು. ಯಾಕಂದರೆ ನಟೇಶ್ ಕೂಡ ಯಾವುದೇ ಒಂದು ಕೇಸ್ನಲ್ಲಿ ಅಂದರೆ ಇದಕ್ಕೆ ಮೂಢಕ್ಕೆ ಸಂಬಂಧಪಟ್ಟಂಥ CM ಮೇಲೆ ಏನು ಆರೋಪ ಇದೆ ಅದರಲ್ಲಿ ನಟೇಶ್ ಆರೋಪಿ ಅಲ್ಲ. ಆದರೂ ಕೂಡ ಅವ್ರ ಮೇಲೆ ಪ್ರೆಡಿಕೇಟ್ ಅಫೆನ್ಸ್ ಇಲ್ಲದೇ ಇದ್ರೂ ಕೂಡ ಇಡಿ ಸಮನ್ಸ್ ಕೊಟ್ಟಿದೆ ಅಂತೇಳಿ ಏನು ವಾದ ಮಾಡಿದ್ರು. ಅದನ್ನು ಆಧರಿಸಿ ಕೋರ್ಟ್ ಇವತ್ತು ಅವರ ವಿರುದ್ಧದ ಸಮನ್ಸನ್ನು ರದ್ದುಪಡಿಸಿದೆ. ಅದನ್ನೇ ಇಟ್ಕೊಂಡು ಇವತ್ತು ಭೈರತಿ ಸುರೇಶ್ ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ರು. ಕೋರ್ಟ್ ಅದನ್ನು ಪರಿಗಣಿಸಿ ಯಾವುದೇ ಪ್ರೆಡಿಕೇಟ್ ಅಫೆನ್ಸ್ ಇಲ್ಲ, ಯಾವುದೇ FIR ಅಲ್ಲಿ ಅವರ ಆರೋಪಿ ಅಲ್ಲ, ಆದರೂ ಕೂಡ ಅವ್ರಿಗೆ ಸಮನ್ಸ್ ಜಾರಿ ಮಾಡಿರೋದ್ರಿಂದ ಇದಕ್ಕೆ ಮಧ್ಯಂತರ ತಡೆಯಾಜ್ಞೆ ಕೊಡ್ತಾ ಇದ್ದೀನಿ ಅಂತೇಳಿ ನ್ಯಾಯಮೂರ್ತಿ ನ್ಯಾಯಪ್ರಸನ್ನ ಅವರು ಅಭಿಪ್ರಾಯ ವ್ಯಕ್ತಪಡಿಸಿ ಸ್ಟೇ ಕೊಟ್ಟಿದ್ದಾರೆ. ಆದರೆ ಈ ಸ್ಟೇ ಇರುವಂಥದ್ದು ಫೆಬ್ರವರಿ 10ನೇ ತಾರೀಕುವರೆಗೂ ಮಾತ್ರ. ಅಂದರೆ ಅಷ್ಟು ಒಳಗಡೆ ಏನಾದರೂ ಹೈಕೋರ್ಟ್ ತನ್ನ ಆದೇಶವನ್ನು ಪ್ರಕಟಿಸಿದರೆ CBI ತನಿಖೆಗೆ ವಹಿಸಬೇಕಾ ಬೇಡ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ಏನಾದರೂ ತನ್ನ ಆದೇಶವನ್ನು ಪ್ರಕಟಿಸಿದರೆ ಅದಾದ ಮೇಲೆ ಫೆಬ್ರವರಿ 10ನೇ ತಾರೀಕು ಹೈಕೋರ್ಟ್ ಇಡಿ ತನಿಖೆಯನ್ನು ಮುಂದೂಡಿಸಬಹುದಾ, ಸಮನ್ಸ್ ಜಾರಿ ಮಾಡಿದ್ದು ಸರಿನಾ ತಪ್ಪು ಅನ್ನೋದು ಅರ್ಹತೆ ಆಧಾರದ ಮೇಲೆ ಅವತ್ತು
ಅವತ್ತು ವಿಚಾರಣೆ ನಡೆಸುತ್ತೆ, ಆಮೇಲೆ ಅದನ್ನು ತೀರ್ಮಾನ ಮಾಡುತ್ತೆ. ಆದರೆ ಸದ್ಯದ ಮಟ್ಟಿಗೆ ಅಂದರೆ ತಾತ್ಕಾಲಿಕವಾಗಿ ಆರಂಭದ ಹಂತದಲ್ಲಿ ಈಗ ಇವರಿಬ್ಬರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಹೀಗಾಗಿ 10ನೇ ತಾರೀಕುವರೆಗೂ, ಫೆಬ್ರವರಿ 10ನೇ ತಾರೀಕುವರೆಗೂ ಯಾವುದೇ ರೀತಿಯಾದಂಥ ಸಮಸ್ಯೆ ಇವರಿಬ್ಬರಿಗೂ ಎದುರಾಗೋದಿಲ್ಲ. ಥ್ಯಾಂಕ್ ಯು ರಮೇಶ್.